ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ನು ಮೇಲೆ ಡೀಸೆಂಟ್ ಆಗಿ ಯಾವುದೇ ರೀತಿ ವಾಯ್ಲೆನ್ಸ್ ಇಲ್ಲದೆ ಕಾಳು ಹಾಕದು. ಒಂದು ವೇಳೆ ಅಕ್ಕಿ ಬಲೆಗೆ ಬೀಳ್ಲಿಲ್ವಾ ಗನ್ನೆತ್ಕೋತೀನಿ. ಕರೆಕ್ಟ್. ಗೌತಮ್ ಅವರೇ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅದಕ್ಕೆ ಪ್ರಸಂಗ ಅನ್ನಿಸ್ಬಹುದು, ಆದರೆ ನನಗೆ ಹೇಳಬೇಕು ಅಂತ ಅನ್ನಿಸ್ತಿದೆ, ಅದಕ್ಕೆ ಹೇಳ್ತಿದ್ದೀನಿ. ಪ್ಲೀಸ್ ಹೇಳಿ. ಅಲ್ಲ, ನಿಮ್ಮಿಂದನೂ ಯಾವತ್ತೂ ಒಂದು ಕಹಿಯಾದ ಘಟನೆ ನಡೆದು ಹೋದರೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮನೆಯವ್ರು ನಿಮ್ಮ ಜೊತೆ ಮಾತಾಡದೆ ನಿಮ್ಮನ್ನು ದೂರ ಇಟ್ಟರೆ ನಿಮಗೆ ಹೇಗೆ ಅನಿಸುತ್ತೆ? ನೋವಾಗುತ್ತಲ್ವಾ? ಜಯದೇವ್ ಪರವಾಗಿ ಮಾತಾಡೋದು ಬಂದಿದ್ದೀರಾ? ಇಲ್ಲ, ನಾನು ಯಾರ ಪರವಾಗೂ ಮಾತಾಡ್ತಿಲ್ಲ. ಮನೆ ಅಂದಮೇಲೆ ನಮ್ಮವರು ಸಂಬಂಧಗಳಿರ್ತಲ್ಲ, ಅದ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ಯಾವುದೋ ಒಂದು ವಿಷಯದಿಂದ ಮನೆ ವಾತಾವರಣ ಕೆಡೋದು, ಇಷ್ಟು ದಿನ ಜೊತೆಲಿದ್ದ ಮನಸ್ಸುಗಳು ದೂರ ಆಗೋದು ಎಷ್ಟು ಸರಿ? ಕ್ಷಮೆಗಿಂತ ದೊಡ್ಡ ಶಿಕ್ಷೆ ಇನ್ಯಾವುದೂ ಇಲ್ವಲ್ಲ. ತಪ್ಪು ಮಾಡಿದವನಿಗೆ ಪಶ್ಚಾತ್ತಾಪ ಇದ್ರೆ ನೀವು ಹೇಳೋದು ಕರೆಕ್ಟ್, ಕ್ಷಮಿಸ್ಬೋದು. ಆದರೆ ಜಯದೇವ್ಗೆ ತಾನು ಮಾಡಿರೋ ತಪ್ಪಿ ಅಂತದ್ದು ಅಂತಾನೆ ಗೊತ್ತಿಲ್ಲ. ಇನ್ನು ಪಶ್ಚಾತ್ತಾಪ ಇಲ್ಲಿಂದ ಬಂತು. ನಾನು ಹೀಗಿದ್ರೇನೆ ಅವ್ನಿಗೆ ಅರ್ಥ ಆಗೋದು, ಬಿಸಿಗೆ ಕಬ್ಬಣ ಕರಗೋದು ಅಲ್ವಾ? ಅವ್ರಿಗವ್ರ ತಪ್ಪು ಅರ್ಥ ಆಗಿದೆ, ಪಶ್ಚಾತ್ತಾಪನೂ ಇದೆ. ಆದರೆ ನೀವು ಒಂದ್ಸಲ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ದೀರಾ? ಅವ್ರಿಗೇನಾಗ್ತಿದೆ, ಅವ್ರ ಮನಸ್ಸಲ್ಲಿ ಏನು ನಡೀತಿದೆ ಅಂತ ತಿಳ್ಕೊಳಕ್ ಪ್ರಯತ್ನ ಆದ್ರೂ ಮಾಡಿದ್ದೀರಾ? ಅವ್ರನ್ನ ತಪ್ಪು ಮಾಡಿದ್ರು ಅದಕ್ಕೆ ನೀವು ಶಿಕ್ಷೆ ಕೊಟ್ರೆ ಅಲ್ಲಿಗೆ ಕೆಲಸ ಮುಗೀತು ಅಂತ ಸುಮ್ಮನಿದ್ದೀರಾ? ಪಾಪ ಅವ್ರಿಗೆಷ್ಟು ಅವಮಾನ ಆಗ್ತಿರ್ಬೋದು, ಯಾರಿಗೂ ಹೇಳಕ್ಕಾಗದೆ ತಡ್ಕೊಳಕ್ಕಾಗದೆ ಅವ್ರು ಎಷ್ಟು ಒದ್ದಾಡ್ತಿರ್ಬೋದು. ತಪ್ಪು ಒಪ್ಪು ಏನೇ ಆಗಿರಲಿ, ಅವ್ರಿಗೂ ಅಂತ ಒಂದು ಮನಸ್ಸಿದೆ ತಾನೆ, ಅವ್ರಿಗೂ ಹರ್ಟ್ ಆಗತ್ತೆ ತಾನೆ? ಹರ್ಟ್ ಆಗಲಿ ಬಿಡಿ, ಹರ್ಟ್ ಆದ್ರೇನೆ ಅವ್ನಿಗೆ ಅರ್ಥ ಆಗೋದು, ಸರಿ ಹೋಗೋದು. ಹಾಗಂತ ಬೆಳೆದ್ ನಿಂತ ತಮ್ಮನ್ನ ಹಾಗೆ ಹೊಡೆದು ಬಡ್ದು ಮನೆಯಿಂದ ಆಚೆ ಹೋಗ್ತಾ ಇರೋ ಹಾಗೆ ಮಾಡಿದ್ರೆ ಅವ್ರಿಗೇನಾಗಬಾರ್ದು. ಗೌತಮ್ ಅವ್ರೆ, ಪ್ಲೀಸ್ ಅವ್ರ ವಿಷಯದಲ್ಲಿ ಮನಸ್ಸನ್ನ ಕಲ್ ಮಾಡ್ಕೋಬೇಡಿ. ಮನೆಯವ್ರನ್ನ ಹೊರಗಿನವ್ರ ಥರ ನೋಡಬೇಡಿ. ಅವ್ರು ಏನೇ ಮಾಡಿರಲಿ, ಎಷ್ಟೇ ತಪ್ಪು ಮಾಡಿರಲಿ, ಅವರು ನಿಮ್ಮ ತಮ್ಮನೇ. ದಂಡ್ಸೋದ್ ಬಿಟ್ಟು ಅಣ್ಣನಾಗಿ ನೀವು ಅವ್ರನ್ನ ತಿದ್ದಬೇಕು, ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗ್ಬೇಕು. ನಾನು ಫೋರ್ಸ್ ಮಾಡ್ತಿಲ್ಲ, ನನ್ಗನ್ಸತ್ತನ್ನ ಹೇಳಿದ್ದೀನಿ. ನಾನು ಹೇಳಿರೋದಲ್ಲಿ ನಿಮಗಿಷ್ಟು ಸರಿ ಅನ್ಸಿದ್ರೆ ಪ್ಲೀಸ್ ಅವ್ರನ್ನ ತಿದ್ಕೊಳ್ಳೋಕೆ ಒಂದೇ ಒಂದು ಚಾನ್ಸ್ ಕೊಡಿ. ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ ಭಗವಂತ, ನಿನ್ನ ಸ್ನೇಹಿತ ಕೆಲಸ ಕಳ್ಕೊಂಡು ಖಾಲಿ ಕೈಯಲ್ಲಿ ಕೂತಿದ್ದಾನೆ. ನೀನು ಜಗತ್ತು ವಿಶಾಲವಾಗಿದೆ ಅಂತ ಸುಲಭವಾಗಿ ಹೇಳ್ತಾ ಇದೆಯಲ್ಲ ಭಗವಂತ. ನೀನು ಖಾಲಿ ಕೈ ಅಂತ ಯಾರು ಹೇಳಿದ್ದು ಶಿವಪ್ರಸಾದ್? ನೀನು ಇಷ್ಟೂ ವರ್ಷ ಮಾಡಿರೋ ಕೆಲಸದ ಅನುಭವ ಇದೆ, ಪ್ರಾಮಾಣಿಕತೆ ಇದೆ, ಸ್ವಾಮಿನಿಷ್ಠೆ ಇದೆ, ನ್ಯಾಯ ಇದೆ, ನೀತಿ ಇದೆ. ಇಷ್ಟೆಲ್ಲ ಇರಬೇಕಾದ್ರೆ ನಿನ್ ಕೈ ಖಾಲಿ ಹೇಗಾಗುತ್ತೆ? ನ್ಯಾಯ ನೀತಿ ಪರವಾಗಿ ನಿಂತಿದ್ದಕ್ಕೆ ಇವತ್ತಿನ ದಿವಸ ಕೂತ್ಕೊಂಡು ಯೋಚನೆ ಮಾಡೋಂಗಾಗಿರೋದು. ನಮ್ಮ ಕಂಪ್ನಿ ನನಗೆ ಅನ್ನ ಕೊಡ್ತಾ ಇದೆ, ಕಂಪ್ನಿಗೆ ಮೋಸ ಮಾಡಬಾರ್ದು ಅಂತ 6 ವರ್ಷದಿಂದ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆದರೂ ಬರೋ ಸಂಬಳ 30,000. ಅದೇ ಒಂದು ಹುಡುಗಿ 3 ವರ್ಷದ ಮುಂಚೆ ಕೆಲಸಕ್ಕೆ ಸೇರಿಕೊಂಡು ವರ್ಷಕ್ಕೊಂದು ಕಂಪ್ನಿ ಚೇಂಜ್ ಮಾಡಿದ್ಲು. ಈಗ ಆಕೆಗೆ 78,000 ಸಂಬಳ. ಎಲ್ಲಿದೆ ಭಗವಂತ ನ್ಯಾಯ? ನಮ್ಮ ಸ್ವಾರ್ಥಕ್ಕೋಸ್ಕರ ಒಬ್ಬರಿಗೆ ಬಕೆಟ್ ಹಿಡಿಬಾರ್ದು, ನ್ಯಾಯನೇ ಮುಖ್ಯ, ಅದೇ ನಮ್ಮನ್ನು ಕಾಪಾಡುತ್ತೆ ಅಂತ ಅಂದ್ಕೊಂಡಿದ್ದಕ್ಕೆ ಮ್ಯಾನೇಜರ್ ಹತ್ರ ಪ್ರತಿ ಸರಿ ಬಯಸ್ಕೋಬೇಕು. ಮಾಡಿದ್ದಕ್ಕೆ ಮಾಡದಿರೋದಕ್ಕೆ ಎಲ್ಲದಕ್ಕೂ ಅನ್ನಿಸ್ಕೋಬೇಕು. ಅದೇ ನಮ್ಮ ಬಾಸ್ಕಿ ಮ್ಯಾನೇಜರ್ಗೆ ಬಕೆಟ್ ಹಿಡ್ಕೊಂಡು ಪ್ರಮೋಷನು, ಇನ್ಸೆಂಟಿವ್, ಬೋನಸ್ ಅಂತ ಎಲ್ಲ ಗಿಟ್ಟಿಸ್ಕೊಂಡ. ಒಂದೊಂದು ವಾರ ರಜಾ ಹಾಕಿದ್ರು ಕೇಳ್ತಾನೆ ಇರಲಿಲ್ಲ. ಎಲ್ಲಿದೆ ಭಗವಂತ ನ್ಯಾಯ?
2 ತಿಂಗಳು ಸಂಬಳ ಕೊಡದೇ ಇರೋವಾಗಲೂ ನಮ್ಮ ಕಂಪ್ನಿ ಕಷ್ಟದಲ್ಲಿದೆ ಅಂತ ಅರ್ಥ ಮಾಡಿಕೊಂಡು ನನ್ನ ಸಂಸಾರನ ಸಾಗಿಸ್ತಿದ್ದೀನಿ. ಅಂಥದ್ರಲ್ಲಿ ಇವತ್ತು ನಮ್ಮ ಬಾಸು ಎಲ್ಲರನ್ನೂ ಆಚೆ ಹೋಗಿ ಅಂತ ಒಂದೇ ಸರಿ ಹೇಳಿಬಿಟ್ರು. ಎಲ್ಲಿದೆ ಭಗವಂತ ನ್ಯಾಯ? ಕೆಲಸ ಹೋಯ್ತು ಅಂತ ನೀನ್ ಯಾಕೆ ಅನ್ಕೋತಿದ್ಯಾ? ನೀನ್ ಕಳ್ಕೊಂಡಿರೋದು ರಾಜಾ ಕಂಪನಿಲಿರೋ ನಿನ್ನ ಹುದ್ದೆ ಅಷ್ಟೇ. ಸುತ್ತಮುತ್ತ ನೋಡಿದ್ರೆ ಸಿಕ್ಕರು ಸಿಗಬಹುದು ಅಂತ ಹೇಳ್ತಾ ಇದೆಯಾ ಹೊರತು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾನೆ ಇಲ್ವಲ್ಲ ನೀನು. ನಾನು ಹೇಗೆ ಹೇಳಿ ಶಿವಪ್ರಸಾದ್? ನಾನು ಇಂದು ಬದುಕುವನು, ಈ ಕ್ಷಣದಲ್ಲಿರೋನು. ಮುಂದೆ ಆಗೋದನ್ನ ನಾನು ಹೇಗೆ ಹೇಳಿ? ಆದ್ರೆ ನೀನ್ ಪ್ರಯತ್ನ ಪಟ್ರೆ ನಿನ್ನಿಂದ ಎಲ್ಲವೂ ಸಾಧ್ಯ ಅಂತ ಮಾತ್ರ ಹೇಳಬಲ್ಲೆ. ಪ್ರಯತ್ನ 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 ಪವಾಡ ಮಾಡಲ್ಲ ಅಂತ್ಯ, ಚಮತ್ಕಾರ ಮಾಡಲ್ಲ ಅಂತ್ಯ. ಈಗ ಏಕಾಏಕಿ ಕೆಲಸ ಹೋಗಿದ್ಯಲ್ಲ, ಇದು ಚಮತ್ಕಾರನ ಇಲ್ಲ ಪವಾಡನ? ಶಿವಪ್ರಸಾದ್, ಹುಟ್ಟಿಗೆ 9 ತಿಂಗಳು ಬೇಕು, ಆದ್ರೆ ಸಾವು ಕ್ಷಣಾರ್ಧದಲ್ಲೇ ಆಗುತ್ತೆ. ಕೆಲಸ ಸಿಗೋಕೆ ಶ್ರಮ ಸಮಯ 2 ಬೇಕು, ಆದ್ರೆ ಕಳ್ಕೊಳಕ್ಕಲ್ಲ. ಆ ಸಮಯಕ್ಕೋಸ್ಕರ ನಾನು ಕಾಯ್ತೀನಿ ಭಗವಂತ. ಆದ್ರೆ ಮನೆ ಖರ್ಚು, ಕೈ ಸಾಲ, EMI ಇದ್ಯಾವುದು ಕಾಯಲ್ಲ. ಇದೆಲ್ಲದಕ್ಕೂ ಹಣ ಬೇಕಲ್ವಾ? ಅದಕ್ಕೆ ನೀನ್ ಸಹಾಯ ಮಾಡ್ತೀಯಾ? ತಿಂಗಳಿಗೆ 30,000 ಸಂಬಳ ತಗೊಳ್ಳುವಂತ ಶಿವಪ್ರಸಾದ್. ಆದ್ರೆ ನಾನು ಬಿಡಿಗಾಸೂ ಇಲ್ಲದ ಯೋಗಿ. ಎಂಥ ಮಾತು ಹೇಳಿದೆ ಭಗವಂತ. ಇಡೀ ಕೈಲಾಸನೇ ನಿನ್ನ ಕೈಯಲ್ಲಿದೆ, ಇಡೀ ಜಗತ್ತನ್ನೇ ಆಡಿಸೋ ಸೂತ್ರ ನಿನ್ನ ಕೈಯಲ್ಲಿದೆ ಅಂತ ನಿನ್ನ ಕೈಯಲ್ಲಿ ಬಿಡುಗಾಸು ಇಲ್ವಾ? ಕೊಡಕ್ ಮನ್ಸಿಲ್ಲ ಅಂತ ಹೇಳು, ಈ ತರ ಎಲ್ಲ ಹೇಳ್ಬೇಡ. ಕೆಲಸ ಕಳ್ಕೊಂಡವ್ರ ಕಷ್ಟ ಏನು ಅಂತ ನಿನಗೇನು ಗೊತ್ತು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಧ್ರುವ, ಏನು ಇದು? ಏನು ಮಾಡಕ್ಕೆ ಹೊರಟಿದ್ಯಾ? ಯಾವ ಕೆಲಸನ ಮುಂಚೆನೆ ಮಾಡಿ ಮುಗಿಸ್ಬೇಕಿತ್ತೋ ಅದನ್ನ ಇವಾಗ ಮುಗ್ಸಕ್ಕೆ ಹೋಗ್ತಾ ಇದ್ದೀನಮ್ಮ. ಏನು ಹೇಳ್ತಿದ್ಯಾ ಧ್ರುವ ನೀನು? ಅಮ್ಮ, ಅಗ್ನಿನೂ ಸತ್ತಿಲ್ವಂತೆ, ಬದುಕಿದನಂತೆ. ಏನ? ಚಾನ್ಸೇ ಇಲ್ಲ ಧ್ರುವ, ನಾ ಇದನ್ನ ನಂಬಲ್ಲ. ಅಲ್ಲ, ಅಗ್ನಿ ಸತ್ತಿದ್ದ ನಾವೇ ಕಣ್ಣಾರೆ ನೋಡಿದ್ವಿ. ಇಲ್ಲ ಬಾಬಾ, ನನಗೆ ಇವಾಗ ತಾನೇ ಒಂದು ಕಾಲ್ ಬಂದಿತ್ತು. ಆ ವ್ಯಕ್ತಿನೇ ಹೇಳ್ದ ಅಗ್ನಿ ಬದುಕಿದ್ದಾನೆ ಅಂತ. ಧ್ರುವ, ಇದರಲ್ಲಿ ಏನೋ ಗಡ್ಬಡಿದೆ ಅನ್ಸಿದೆ ನನಗೆ. ನಮ್ಮನ್ನ ಸಿಕ್ಕಾಕ್ಸ್ಬೇಕು ಅಂತಾನೆ ಯಾರೋ ಈ ಥರ ಪ್ಲಾನ್ ಮಾಡ್ತಿದ್ದಾರೆ. ಯಾರು ಯಾಕೆ ಮಾಡ್ತಾರೆ ಬಾಬಾ? ನನಗೆ ದುಶ್ಮನ್ ಅಂತ ಇರೋದು ಆ ಅಗ್ನಿ ಮಾತ್ರ. ನನ್ನ ಪ್ರಕಾರ ಅಗ್ನಿನೇ ಫೋನ್ ಮಾಡ್ತಿರ್ಬೇಕು ನಾನು ಅದಕ್ಕೆ ಬರಲಿ ಅಂತ. ಅಮ್ಮ, ಅವನು ಮಾಡಿರೋ ಪ್ಲ್ಯಾನಲ್ಲಿ ಅವನೇ ಬಲಿ ಆಗ್ತಾನೆ. ಆ ದೇವ್ರಿಗೂ ಇದೇ ಬೇಕು ಅನ್ಸುತ್ತೆ. ಅದಕ್ಕೆ ಅಗ್ನಿನ ಇನ್ನೂ ಉಳಿಸಿದ್ದಾನೆ. ಇವತ್ತು ಅಗ್ನಿ ಸಾವು ನನ್ನಿಂದಾನೆ, ನನ್ನ ಕೈಯಿಂದಾನೆ. ಧ್ರುವ, ಬೇಡ ಕಣೋ, ನಿನ್ನ ಕೈ ಮುಗಿತೀನಿ. ನೀನು ಎಲ್ರಿಗೂ ಹೋಗ್ಕೊಡು, ಮನೇಲೇ ಇರಬೇಕು. ಧ್ರುವ, ನೀನು ಎಲ್ಗೂ ಹೋಗ್ಬೇಡ, ಮನೇಲೇ ಇರು. ಇದು ತಪ್ಪು ಕಣೋ. ಒಬ್ಬರನ್ನ ಸಾಯಿಸೋದು ಮಹಾ ಪಾಪ. ನಮ್ಮನ್ನು ನಾವೇ ಕಾಪಾಡ್ಕೋಬೇಕು. ಪ್ಲೀಸ್ ಅಮ್ಮ, ನನಗೆ ದಾರಿ ಬಿಡಿ. ಇವತ್ತು ಅಗ್ನಿನ ಸುಮ್ಮನೆ ಬಿಟ್ಟರೆ ಜೀವನ ಪೂರ್ತಿ ನಾವು ನೆಮ್ಮದಿಯಾಗಿರೋದಕ್ಕಾಗಲ್ಲ. ನೀನು ಹೇಳ್ತಿದ್ದೆ ಅಲ್ವಮ್ಮ, ಸುವಾಸಿನ ಬಳಸ್ಕೊಂಡು ಈ ಮನೆ ನೆಮ್ಮದಿನ ಹೇಗೆ ಹಾಳು ಮಾಡಿದ್ದಾನೆ ಅಂತ. ಅವ್ನು ಸಾಯ್ದೆ ನಮ್ಗೆ ಯಾರಿಗೂ ನೆಮ್ಮದಿ ಇಲ್ಲ ಅಮ್ಮ. ಈ ಮನೇಲಿ ನೆಮ್ಮದಿ ಇರಬೇಕು ಅಂದರೆ ನಾನು ಏನು ಮಾಡೋದಕ್ಕೂ ಸಿದ್ಧ. ಹಾಗಂತ ನೀನು ಅವ್ರನ್ನ ಸಾಯಿಸ್ತೀಯೇನೋ? ಅಮ್ಮ, ಇದು ಕೊಲೆ ಅಲ್ಲ, ಬಲಿ. ಏನಮ್ಮ, ಅಗ್ನಿನ್ ಮಹಾತ್ಮನ? ಅವನಿನ್ನೂ ಬದುಕಿದ್ರೆ ನಮ್ಮಂತ ಎಷ್ಟೋ ಮನೆಗಳು ನಾಶ ಆಗ್ಬಿಡುತ್ತೆ. ಇಕ್ಕಿ ಹಣ್ಣಿನಂತ ಎಷ್ಟೋ ಮಕ್ಕಳನ್ನ ತನ್ನ ತಾಯಿಂದನೇ ದೂರ ಮಾಡ್ತಾನೆ. ಅಮ್ಮ, ನೀನು ವಿಕ್ಕಿ ಹಣ್ಣನ್ನು ಕಳ್ಕೊಂಡು ದುಃಖ ಪಟ್ಟ ಹಾಗೆ ಇನ್ನೊಂದು ತಾಯಿನ ದುಃಖ ಪಡ್ಬೇಕಾ? ನೋಡಮ್ಮ, ನನ್ನ ದಯವಿಟ್ಟು ತಡಿಬೇಡ, ನನ್ಗೆ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ ಕಣೋ, ಹುಷಾರಾಗಿ ಹೋಗ್ಬಾ. ಅಮ್ಮ, ಏನು ಕಳ್ತಾ ಇದ್ದೀರಾ? ನನಗೇನು ಆಗಲ್ಲ. ಇವತ್ತೇನಾದರೂ ಆದರೆ ಅದು ಅಗ್ನಿ ತಿಥಿನೇ. ಯಾವುದಕ್ಕೂ ಹುಷಾರು. ಸಾರ್ಥಕ್ ಅವರೇ, ನೀವು ಅವ್ರ ಜೊತೆ ಹೋಗಿ ಬನ್ನಿ. ಸರಿ ಅಮ್ಮ.
ಧ್ರುವ ನಡಿ, ನಾನು ಜೊತೆ ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವರು ಇದೇ ಮೂಡಲ್ಲಿದ್ರೆ ಬೇಜಾರಲ್ಲೇ ಇರ್ತಾರೆ. ಏನಾದರೂ ಮಾಡಬೇಕಲ್ವಾ? ಏನ್ ಮಾಡ್ಲಿ? ಏನಾಯ್ತು? ಏನಿಲ್ಲ ರೀ, ದುರ್ಗಾ ಅವ್ರನ್ನ ಕರ್ಕೊಂಡು ಬರಕ್ಕೆ ಹೋಗಿದ್ವಲ್ಲ, ಅಲ್ಲಿ ಮಿಸ್ ಆಗಿ ಬಿದ್ಬಿಟ್ಟೆ. ಅದಕ್ಕೆ ಕೈ ಸ್ವಲ್ಪ ಪೆಟ್ಟಾಗಿದೆ. ಕಾಣ್ತಾ ಇಲ್ವಲ್ಲ? ಇದು ಮೂಗೇಟು ರೀ, ಅಂದ್ರೆ ಒಳಗಡೆಯಿಂದ ನೋವಾಗಿರುತ್ತೆ, ಹೊರಗಡೆ ಕಾಣಿಸಲ್ಲ. ಒಳಗಡೆ ಮಾತ್ರ ಫೀಲ್ ಆಗುತ್ತೆ ನೋವು ಥರ. ಓ, ಒಂದು ನಿಮಿಷ ಇರು, ಬಂದೆ. ಕೊಡು. ನನಗೆ ನೋವ್ತಿದೆ. ಓ, ಸೇವೆ ಮಾಡ್ತಿದ್ಯಾ? ಅವತ್ತು ನನಗೆ ಮಾತ್ರೆ ಕೊಡೋಕ್ಕೆ ಬಂದಾಗ ನಮ್ಮಿಬ್ರು ಮಧ್ಯೆ ಬಂದು ಅಭಿನ ಕರ್ಕೊಂಡು ಹೋದೆ ಅಲ್ವಾ? ಇವಾಗ ತೋರಿಸ್ತೀನಿ ನನ್ನ ಪವರ್ ಏನು ಅಂತ. ನೀನು ಕೈ ಹಿಡ್ದಿರೋ ಅಭಿ ನನ್ನ ಹಿಂದೆ ಬಾಲ ಅಲ್ಲಾಡಿಸ್ಕೊಂಡು ಬರ್ತಾನೆ. ಅಭಿ, ಓ ಅಂತರ ಲೀಲಾ ನೋಡು, ಕೈ ಉಡ್ಸ್ಕೊಂಬಿಟ್ಟಿದ್ಲು, ಅದಕ್ಕೆ ಸ್ವಲ್ಪ ರಿಲೀಫ್ ಜೆಲ್ ಆಗ್ತಾ ಇದ್ದೆ. ಇಟ್ಸ್ ಓಕೆ ಅಭಿ, ನಾನು ಸ್ವಲ್ಪ ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡಬೇಕಿತ್ತು. ಸ್ವಲ್ಪ ಬರ್ತೀಯಾ? 2 minutes ಬರ್ತೀನಿ ತಾನೆ. ಅಯ್ಯೋ, ಅವರು ಕರಿತಿದಾರಲ್ವ ಸರ್, ಏನು ಅರ್ಜೆಂಟ್ ಇದೆಯೋ ಏನೋ, ಹೋಗಿ. ಹಚ್ತಾ ಇದ್ದೀನಲ್ಲ, ಹಾಗೆ ಹೋಯ್ತು, ಹೋಗ್ತೀನಿ. ಅಭಿ, ಕರೀತಿರೋದು ನಾನು. ಕಮ್ಮಿಂಗ್ ಅಂತ ಬಂದೆ ತಡಿ. ನಾನು ನಿಜವಾಗ್ಲೂ ಗಾಯ ಮಾಡ್ಕೊಂಡು ಕೂತಿದ್ದಾಗ ಕೈಗೆ ಮಾತ್ರ ಇಟ್ಟು ಹೋದವನು ಇವಾಗ ಏನೂ ಆಗಿಲ್ಲ. ಆದರೂ ಅವಳು ಸೇವೆ ಮಾಡ್ಕೊಂಡು ನಿಂತಿದ್ಯಾ? ನನ್ನನ್ನು ಕಳಿಸ್ತಿದ್ಯಾ ಅಲ್ವಾ? ಕಳಿಸು ಕಳಿಸು. ನೀ ಹೋಗಿರು, ವೆಯ್ಟ್ ಮಾಡ್ತಾರೆ, ಬರ್ತೀನಿ. ಸರಿ ಅಭಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಂಗಾರಿ, ಎಲ್ಲಿ ನೋಡಿಲಿ ನಾನು ನಿಮ್ಗೋಸ್ಕರ ಏನ್ ತಂದಿದ್ದೀನಿ ಅಂತ? ಟನ್ ನೋಡಿಲಿ, ತಗೋ. ನಾನು ನಿನ್ಗೋಸ್ಕರ ಇನ್ನೊಂದೇನೋ ತಂದಿದ್ದೀನಿ. ಬಳೆಗಳು ತಗೋ. ನಂಗೆ ಬಳೆ ಬೇಡ, ಇಷ್ಟ ಇಲ್ಲ. ಯಾಕೆ ಪುಟ? ಹೋಮ್ವರ್ಕ್ ಮಾಡುವಾಗ ಬಳೆ ಅಡ್ಡ ಬರುತ್ತೆ. ಅಯ್ಯೋ ಪುಟ, ನಾನು ನಿನ್ಗೋಸ್ಕರ ಅಂತ ಎಷ್ಟು ಇಷ್ಟಪಟ್ಟು ತಗೊಂಡ್ಬಂದಿದ್ದೀನಿ. ಈಗ ನೀನ್ ಬೇಡ ಅಂದ್ರೆ ನನಗ್ ಬೇಜಾರಾಗಲ್ವಾ? ಅದಕ್ಕೆ ನಾನು ಮಳೆ. ಬೇಜಾರಾಗ್ಬೇಡಿ. ಈಗೇನು, ನೀವು ತಂದಿರೋ ಈ ಬಳೆನ ಪುಟಾಣಿ ಹಾಕೋಬೇಕಲ್ವಾ? ಕೊಡಿ, ನಾನು ಹಾಕ್ತೀನಿ. ನನ್ನ ಕೈಯಲ್ಲೇ ಹಾಕಿಸ್ಕೊಳ್ದೆ ಇರೋಳು ನಿನ್ ಕೈಯಲ್ಲಿ ಹಾಕಿಸ್ಕೊಂಡ್ಬಿಡ್ತಾಳ? ಸರಿ ತಗೋ, ಅದೇನ್ ಮ್ಯಾಜಿಕ್ ಮಾಡಿ ಹಾಕ್ತೀಯೋ ಹಾಕು. ಬಂಗಾರಿ ಏನ್ ಮಾಡ್ತಾ ಇದ್ದಾಳೆ? ಹೋಮ್ವರ್ಕ್ ಮಾಡ್ತಿದ್ದೀನಿ. ಹೌದಾ? ಬಂಗಾರಿ, ಈ ಬಳೆಗಳು ನೋಡು, ಎಷ್ಟ್ ಚೆನ್ನಾಗಿದೆ ಅಲ್ವಾ?
ನೀನ್ ಇದನ್ನ ಹಾಕೊಳ್ಳಿಲ್ಲ ಅಂದ್ರೆ ಅಜ್ಜಿಗ್ ಬೇಜಾರಾಗಲ್ವಾ? ನಂಗೆ ಇಷ್ಟ ಇಲ್ಲ. ಆದ್ರೆ ಬಳೆಗಳು ಅಂದ್ರೆ ನನಗ್ ತುಂಬಾ ಇಷ್ಟ ಅಲ್ವಾ? ಯಾಕೆ ಇಷ್ಟ? ಬಂಗಾರಿ, ಈ ಮುಂಗ ಇದೆಯಲ್ಲ, ಇದೇನಾದ್ರೂ ಒಂದ್ ಕೆಲ್ಸ ಮಾಡ್ತಾನೇ ಇರುತ್ತೆ ಪಾಪ. ಅದಕ್ಕೆ ಇದು ಚೆನ್ನಾಗ್ ಕಾಣೋ ಹಾಗೆ ನಾವ್ ಮಾಡ್ಬೇಕಲ್ವಾ? ಈಗ ನಮ್ಗೆ ಹುಷಾರಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ? ಹಾಗೆ ನಾವು ಡಾಕ್ಟರ್ ಹತ್ರನೂ ಹೋಗ್ತೀವಿ ತಾನೆ. ನಾವ್ ಡಾಕ್ಟರ್ ಹತ್ರ ಹೋಗಿದ ತಕ್ಷಣ ಡಾಕ್ಟರ್ ಮೊದ್ಲು ಏನ್ ಮಾಡ್ತಾರೆ? ನಾಡಿ ಪರೀಕ್ಷೆ ಮಾಡಿದ್ಮೇಲೆ ಅಲ್ವಾ ನಮ್ಗೇನ್ ಸಮಸ್ಯೆ ಇದೆ ಅಂತ ಡಾಕ್ಟರ್ ಗೊತ್ತಾಗೋದು. ಅದಕ್ಕೆ ನಾವ್ ಈ ತರ ಗಾಜಿನ ಬಳೆಗಳನ್ನ ಹಾಕೊಂಡ್ರೆ ನಮ್ ನರನಾಡಿಗಳ ಮೇಲೆ ಬಳೆಗಳು ಹರಿದಾಡುತ್ತೆ. ನೋಡು, ಹೀಗೆ ಈ ತರ ಬಳೆಗಳು ನಮ್ ನರನಾಡಿ ಮೇಲೆ ಹರಿದಾಡ್ದಾಗ ನಮ್ ದೇಹದೊಳಗಡೆ ಇರೋ ರಕ್ತ ಅದು ಸರಾಗವಾಗಿ ಹರಿದಾಡುತ್ತೆ. ಆಮೇಲೆ ಕೈಗಳಿಗೆ ಶಕ್ತಿ ಬರುತ್ತೆ. ಈ ತರ ಬಳೆಗಳನ್ನ ಹಾಕೊಂಡ್ರೆ ಬೇಗ ಸುಸ್ತಾಗಲ್ಲ ಬಂಗಾರಿ. ಈಗಿನ ಕಾಲದಲ್ಲಿ ಹೆಣ್ಮಕ್ಳುಗಳಿಗೆ ಬೆಳೀತಾ ಅದೇನೋ ಇಂಗ್ಲಿಷಲ್ಲಿ ಹೇಳ್ತಾರಲ್ಲ, ಹಾರ್ಮೋನ್, ಇದ್ರ ಅಸಮತೋಲನ ಆಗುತ್ತಂತೆ. ಹಾಗಾಗಿ ನಾವ್ ಈ ತರ ಗಾಜಿನ ಬಳೆಗಳನ್ನ ಹಾಕೊಂಡ್ರೆ ಆ ಅಸಮತೋಲನ ಚೂಮಂತರ್ ಮಾಡ್ಬಿಡುತ್ತಂತೆ. ಈಗ ನೀನ್ ಈ ಬಳೆ ಹಾಕೊಂಡ್ರೆ ನಿನಗೆ ಶಕ್ತಿ ಬರುತ್ತೆ, ನಿನ್ ಆರೋಗ್ಯನೂ ಚೆನ್ನಾಗಿರುತ್ತೆ. ಆಮೇಲೆ ನೀನ್ ಎಷ್ಟೇ ಆಟ ಆಡಿದ್ರು ನಿಂಗೆ ಸುಸ್ತಾಗಲ್ಲ. ನಿನ್ ಪಾರು ನಿಂಗೆ ಯಾವತ್ತಾದ್ರೂ ಸುಳ್ಳು ಹೇಳ್ತಾಳ ಮಂಗರಿ? ಹಾಗಾದ್ರೆ ನೀನೀಗ ಈ ಬಳೆಗಳನ್ನ ಹಾಕೋತ್ಯಾ? ನಾನೇ ಹಾಕ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬನ್ರವ, ಒಳಿಕ್ ಬನ್ನಿ. ವಸು, ಈಗ ಬಿಟ್ರೆ ನಮ್ಮನ್ನ ಮತ್ತೆ ವಾಪಸ್ ಕಳಿಸ್ಬಿಡ್ತಾರೆ. ಅವ್ವ, ವಸು, ಅತ್ತೆಗೆ ರಾಧಂಗೆ ಸರ್ಬತ್ ಮಾಡ್ಕೊಂಬ. ಅತ್ತೆ ಹೇಗಿದ್ಯಾ? ರಾಧಾ ಚೆನ್ನಾಗಿದ್ಯಾ? ನಮ್ಮ ಸದಾಚಾರದ ಮಾತಿಗೆ ಯಾಕೆ ಕೇಳೋವ? ನೀನ್ ಹೆಂಗಿದ್ಯಾ? ಅಳಿಯಂದ್ರು ಮನೆ ಕಡೆಗೆ ಬಂದಿದ್ರಾ? ಸಸಿ, ಅದನ್ನೆಲ್ಲ ಆಮ್ಯಾಕ್ ಮಾತಾಡಮ್ಮ. ಈಗ ಮೊದ್ಲು ನೀವಿಬ್ರು ವಿಶ್ರಾಂತಿ ತಕೊಂಡ್. ಬಸ್ಸು, ಅತ್ತೆ ಚೀಲ ತಕೊಂಡ. ನಡ್ರಿ, ನೀವು ಕೊಣಂಗ್ ನಡ್ರಿ. ನನ್ನ ಕ್ಷಮಿಸ್ಬಿಡಿಯೋದಕ್ಕೆ ನೀವು ನಮಗೆ ಹೇಗೆ ಸಹಾಯ ಮಾಡಕ್ಕೆ ನೋಡಿದ್ರಿ. ಆದರೆ ನನಗಾಗಲಿ ನನ್ನ ಮಗಳಿಗಾಗಲಿ ಆ ಸಹಾಯ ಪಡ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ ಅನ್ನಿಸ್ತೈತೆ. ಹುಟ್ಟಿದ ಮನೆಗೂ ಒಳ್ಳೆ ಮಗಳಾಗಲಿಲ್ಲ, ಓದ್ ಮನೆಯಾಗೂ ಬಾಳ್ವೆ ಮಾಡೋಕ್ಕೆ ನನ್ನ ಹಣೆ ಬರ್ತಲ್ಲಿ ಬರ್ತಿಲ್ಲ. ಆದರೂ ನೀವು ನನ್ನ ಮಗಳ ಬಾಳನ್ನ ಹಸನ ಮಾಡೋಕ್ಕೆ ಹೋದ್ರಿ. ಸಸಿ, ನೀನ್ ಯಾಕೆ ಈಟೊಂದು ನೋವು ಮಾಡ್ಕೊತಿದ್ಯಾ? ರಾಧಾ ನಿಸಿಯದಾಗೆ ನಾನು ಸೋತೀನಿ. ಇಲ್ಲ, ನೀವು ಹಂಗೆ ಹೇಳ್ಬೇಡಿ. ನನ್ನ ಹೊಟ್ಟೆಲಿ ಹುಟ್ಟೋಳ ಹಣೆ ಬರ ಹಂಗೆ ಆಯ್ತಾ ಯೋನೋ. ಅತ್ತೆ, ಕಂಟಿ ಮಾವ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಯಾವಾಗ ಮನೆಗೆ ಬರ್ತಾರೆ? ನಾನು ಅವ್ರ ಜೊತೆ ಆಚೆ ಹೋಗ್ಬೇಕು. ರಾಧಾ, ಸುಮ್ಕಿರವ. ಇವಳು ಹಿಂಗೆ ಪದೇ ಪದೇ ಕಟ್ಟಿ ಮಾವ ಅಂತ ಈ ಮನೇಲಿರೋ ಸೊಸೆ ಮುಂದೆ ಮಾತಾಡ್ತಿದ್ರೆ ಪಾಪ ಆ ಹುಡುಗಿಗೆ ಏನು ಅನ್ಸಕ್ಕಿಲ್ಲ. ಆದರೂ ಇದು ಕಂಟಿದ ತಪ್ಪಲ್ವೇ? ನೋಡು, ನಿನ್ನ ಮಗಳ ಜವಾಬ್ದಾರಿ ನಂದು.
ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಈಗ ನಡ್ರಿ, ಮೊದಲು ವಿಶ್ರಾಂತಿ ತಗೊಳ್ಳಿ. ಕೋಣೆಗೆ ನಡಿ. ಬಾಬಾ ರಾಧ ನಡಿ. ಅತ್ತೆ ರೆಸ್ಟ್ ತಗೊಳ್ಳಿ. ಸರಿ. ಇಂಥ ಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕಂಟಿ ಮಾವ ಕಣ್ಮುಂದೆ ಇದ್ರು ನಾನು ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ಕೊಳಕ್ ಆಗ್ತಿಲ್ಲ. ಬಲಗಾಲಿಟ್ಟು ಮನೆ ಒಳಗೆ ಬಂದಿದ್ದೀನಿ ಅಮ್ಮ. ಆ ಸ್ನೇಹನ ಈ ಮನೆಯಿಂದ ಆಚೆ ಹಾಕೋದು ನನ್ನ ಮೊದಲನೇ ಕೆಲಸ. ಹಿಂಗ್ ಮಾಡ್ಕೊಂಡು ಮಾಡವ. ಆದ್ರೂ ಆ ಪುಟ್ಟಕ್ಕನ್ನ ಈ ಬಂಗಾರಮ್ಮನ್ ತಾವ ಸಿಗಾಕ್ಸಕ್ಕಾಗ್ಲಿಲ್ಲ. ಕಂಟಿ ಅಡ್ಡ ಬಂದ್ಬಿಟ್ಟ. ಪುಟ್ಟಕ್ಕ ರಾಜೀವ್ರು ಯಾರು ಹೆಂಗಾದ್ರೂ ಹಾಳಾಗೋಗ್ಲಿ, ನನಗೆ ನನ್ನ ಕಂಟಿ ಮುಖ್ಯ. ನಾನು ಈ ಮನೆ ಸೊಸೆ ಆಗೋದು ಮುಖ್ಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮೂಲ್ ಬೇಬಿ, ಅಮೂಲ್ ಬೇಬಿ, ಅಮೂಲ್ ಬೇಬಿ. ಕೇಳಿಸ್ತಿದೆ, ಹೇಳು ಸತ್ಯ. ಕಾಫಿ ತಂದಿದ್ದೀನಿ, ಕುಡಿ. ಬೆಳಗ್ ಬೆಳಗ್ಗೆ ಏನ್ ನಿನ್ ತಲೆ ಹರಟೆ? ಬಿಡು ಅಮೂಲ್ ಬೇಬಿ. ಸತ್ಯ, ನೀನ್ ಎಷ್ಟು ಚೀಟಿಂಗ್ ಮಾಡ್ತೀಯ ಅಲ್ವಾ? ಚೀಟಿಂಗ? ನಾನೇನ್ ಮಾಡ್ದೆ? ಯಾಕೆ ಇನ್ನ ನಿದ್ದೆ ಕಣ್ಣ ನಿನಗೆ? ಮೊದಲು ಎದ್ದೋಗಿ ಕಾಫಿ ಕುಡಿದು ಸ್ನಾನ ಮಾಡು. ಸತ್ಯ, ನಾನು ಎಚ್ಚರವಾಗೇ ಇದ್ದೀನಿ. ನೆನೆ ಅಷ್ಟೊಂದು ಹೆಲ್ಪ್ ಮಾಡಿದ್ರು ನೀ ನಂಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳಿಲ್ಲ. ಅಯ್ಯ, ಇದು ಕತೆ ಆಯ್ತಲ್ಲಯ್ಯ ನಿಂದು. ನಾನು ಯಾಕೆ ನಿನಗೆ ಥ್ಯಾಂಕ್ಸ್ ಹೇಳಿ? ಓಹೋ, ನೆನೆ ಅಷ್ಟು ಕಷ್ಟ ಬಿದ್ದು ನಾನು ಅಮ್ಮನ ಒಪ್ಪಿಸ್ಲಿಲ್ವಾ? ಇದ್ರಲ್ಲಿ ಹೆಲ್ಪ್ ಏನ್ ಬಂತು? ನಿನ್ ಕರ್ತವ್ಯ ನೀನ್ ಮಾಡಿದ್ಯಾ ಅಷ್ಟೇ. ಏನ್ ಸತ್ಯ ಹಿಂಗೆ ಹೇಳ್ತಾ ಇದ್ಯಾ? ಹಾ, ಇದ್ ನಿಂದೆ ಮಾತಪ್ಪ. ನೀನೆ ತಾನೇ ಹಾಗಂತ ಹೇಳಿದ್ದು. ಓ ಸಮಾಧಾನ. ಈ ಆವಾಜ್ ಹಾಕೋದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಮುಖ ಉಚ್ಕೊಂಡು ಕೂತ್ಕೊಂಡಿದ್ಯಲ್ಲ, ಪಾಪ ಅಂತ ನಾನು ಸಹಾಯ ಮಾಡಿದ್ರೆ ಇವಾಗ ಉಲ್ಟಾ ಹೊಡಿತಾ ಇದ್ಯಾ? ಅಯ್ಯೋ, ಈ ಬಡಪ ಈ ಗಂಡನ್ಗೆ ಆಗ್ತಿರೋ ಅನ್ಯಾಯನ ತಡಿಯಕ್ ಯಾರು ಇಲ್ವೇ? ಯಾರಾದ್ರೂ ಇದ್ದೀರಾ? ಮೆತ್ತಗೆ ನೀನ್ ಕೂಗಿದ್ರೆ ಎಲ್ಲರೂ ಓಡ್ ಬರ್ತಾರಷ್ಟೇ. ಬರ್ಲಿ, ಯಾರಾದ್ರೂ ಬಂದು ಈ ಅನ್ಯಾಯ ತಡಿತಾರ ನೋಡೋಣ. ಯಾರಾದ್ರೂ ಬನ್ನಿ, ನನಗೆ ನ್ಯಾಯ ಕೊಡ್ಸಿ. ಈ ಅನ್ಯಾಯ ಅಮೂಲ್ ಬೇಬಿ, ನನ್ ಮುದ್ದು ಅಮೂಲ್ ಬೇಬಿ, ನೀನ್ ನನಗ್ ಮಾಡಿರೋ ಸಹಾಯಕ್ಕೆ ಥ್ಯಾಂಕ್ಸ್ ಅನ್ನೋದು ತುಂಬಾ ಸಣ್ಣ ಪದ. ಕರೆಕ್ಟ್. ಅದಕ್ಕೆ ಈ ಕಾಫಿನ ಥ್ಯಾಂಕ್ಸ್ ಅಂತ ಅಂದ್ಕೊಂಡು ಕುಡಿದ್ ಬಿಡಪ್ಪ. ಇಷ್ಟಾದ್ರೂನು ಇವಳಿಗೆ ಮನ್ಸು ಅನ್ನೋದಿದ್ಯಾ? ಪಾಪ ಈ ಬಡಪ ಈ ಗಂಡ. ಮನ್ಸಿಲ್ದೆ ಇರುತ್ತಾ ಅಮೂಲ್ ಬೇಬಿ? ಹಾಗಂತ ಎಲ್ಲಾ ಭಾವನೆಗಳನ್ನ ಹೇಳ್ಕೊಳ್ಳೋದಕ್ಕಾಗತ್ತಾ? ಕೆಲವೊಂದನ್ನ ಸುಮ್ನೆ ಫೀಲ್ ಮಾಡ್ಬೇಕು ಅಷ್ಟೇ. ಹಾ ಆಯ್ತು ಮೇಡಮ್, ಎಕ್ಸಾಮ್ ಮುಗಿಯೋವರೆಗೂ ನಿಮಗ್ ಫ್ರೀಡಮೇ. ಚೆನ್ನಾಗಿ ಓದ್ಕೊಳ್ಳಿ. ಅಲ್ಲಿವರೆಗೂ ನನ್ನ ಭಾವನೆಗಳನ್ನ ಕಟ್ಟಿಡ್ತೀನಿ. ಆಮೇಲೆ ಓಹೋ, ಆಮೇಲೆ ಏನು ಅಂತ ಗೊತ್ತಾಗತ್ತೆ ಸತ್ಯ. ಅಲ್ಲಿವರೆಗೂ ಅದು ಇದು ಕೆಲಸ ಮಾಡಿದೆ ಓದೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ ಓದ್ಕೋ, ಒಳ್ಳೆ ಸ್ಟೂಡೆಂಟ್ ತರ. ಆಯ್ತು ಕಾರ್ತಿಕ್ ಸರ್. ಥ್ಯಾಂಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೋ ಮಾಡ್ತಿದ್ಯಾ? ಮತ್ತೆ ಆ ಮೋಹಿನಿ ಘಟ ಶುರು ಆಯ್ತಾ ಅಂತ ನೋಡ್ತಾ ಇದ್ದೀನಿ. ಅಂಥದ್ದು ಏನಿಲ್ಲ ಮರೆ. ಮತ್ತೆ ಏನು? ಸೀತಾ. ಕರೆಕ್ಟ್. ಏನ್ ಕರೆಕ್ಟು? ಸೀತಾ ಅವ್ರ ವಿಷಯದಲ್ಲಿ ನಿಂಗೆ ಜವಾಬ್ದಾರಿ ಇದೆ.
ನೀನು ಅನ್ಕೊಂಡಿರೋದಲ್ಲ ಮಗ. ಮತ್ತೆ ಲಾಯರು ತುಂಬಾ ಒಳ್ಳೆ ಹುಡುಗ ಅವನನ್ನ ಮದ್ವೆ ಆದ್ರೆ ನಮ್ ಸೀತಾ ಸುಖವಾಗಿರ್ತಾಳೆ. ಆ ಹುಡುಗ ನಮ್ಗೆಲ್ಲ ಇಷ್ಟ ಆಗಿದ್ದಾನೆ. ಆದ್ರೆ ನಾವ್ ಹೇಳಿದ್ರೆ ಅವ್ಳು ಕೇಳ್ತಾನೆ ಇಲ್ಲ. ಅವ್ಳಿಗೆ ನಿನ್ ಬಗ್ಗೆ ತುಂಬಾ ಗೌರವ ಇದೆ. ಅವಳನ್ನ ಮದ್ವೆಗೆ ಒಪ್ಸಿ ಸಹಾಯ ಮಾಡ್ತೀಯಪ್ಪ. ಆದ್ರೆ ಇದೊಂದು ಸಹಾಯ ನೀ ಮಾಡಿದ್ರೆ ಸೀತಾ ಜೀವನ ಪರ್ಯಂತ ಸುಖವಾಗಿರ್ತಾಳೆ. ಸೀತನ್ ಭವಿಷ್ಯ ನಿನ್ ಕೈಯಲ್ಲೇ ಇದೆ. ಎಲ್ರಿಗೂ ಒಪ್ಪಿಗೆ ಇದೆ ಕಣ, ಸಿಹಿಗೆ ಒಪ್ಪಿಗೆ ಇಲ್ಲ ಅನ್ನೋ ಕಾಳಜಿ ಅಷ್ಟೆ. ಸೊ ಫ್ರೆಂಡ್ ಆಗಿ ನೀನು ಅವಳನ್ನ ಒಪ್ಪಿಸ್ಬೇಕು. ನೀನೇನಂದೆ? ವೇಟ್ ಎ ಮಿನಿಟ್. ಈ ಪ್ರಶ್ನೆ ನಾನು ನೀನು ಕೇಳೋದೇ ಬೇಕಾಗಿಲ್ಲ. ಹ್ಞೂ ಅಂತ ತಲೆ ಆಡ್ಸಿ ಬಂದಿರ್ತೀಯ. ಕೊಡು, ಕೈ ಕೊಡು ಮಗ, ಕೈ ಕೊಡು. ಕಲಿಯುಗ ಶ್ರೀರಾಮ ನೀನು. ಅಷ್ಟೇ ಅಲ್ಲ, ತ್ಯಾಗ ಶಿಖರ, ಪುಣ್ಯವಾನ್ ಪರಮಾತ್ಮ, ಶವಾಶ್. ಅಬ್ಬಬ್ಬ, ಎಂಥ ಫ್ರೆಂಡು. ಮೈಯಲ್ಲ ಅದೇನೋ ಹೇಳ್ತಾರಲ್ಲ, ಅದಾಗ್ತಿದೆ ನನಗೆ. ಇಂಥ ಫ್ರೆಂಡು ಯಾವ ನನ್ನ ಮಗನಿಗೂ ಯಾವ ಜನ್ಮದಲ್ಲೂ ಸಿಗಲ್ಲ. ಯಾವಾಗ ಒಪ್ಪಿಸ್ತಿದ್ಯಾ ಅಮ್ಮ ಮಗಳನ್ನ? ಓ, ಯೋಚನೆ ಮಾಡ್ತಿದ್ಯಾ ಹೇಗೆ ಒಪ್ಪಿಸ್ಬೇಕು ಅಂತ? ಒಪ್ಸು. ನಾನು ಮದುವೆಗೆ ಬಂದು ಊಟ ಮಾಡಿ ಮುಯ್ ಬರ್ಸ್ ಹೋಗ್ತೀನಿ. ನನ್ನ ಜಾಗದಲ್ಲಿ ನೀನಿದ್ದೀರಿ ಏನೋ ಮಾಡ್ತಿದ್ದೆ. ಆ ವಯಸ್ಸಾದವರು ಯಾರು ನಂಬದೆ ನಾನೇ ಅವ್ರ ಮಗ ಅಂತ ನಂಬಿ ಕೈ ಮುಗಿದು ಕೇಳ್ಕೊಳ್ವಾಗ ಏಕ್ದಮ್ ಆಗಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತಿದ್ದ. ಮಾತಾಡೋ. ನೋಡ್ ಮಗ, ಸೀತಾ ಅವ್ರ ಲೈಫಲ್ಲಿ ನಾನು ಈಗಷ್ಟೇ ಬಂದಿರೋದು. ಆದ್ರೆ ಅವ್ರಿಗೆ ಸೀತಾ ಬಹಳ ವರ್ಷದಿಂದ ಪರಿಚಯ ಇದೆ. ಸೀತಾ ಅವ್ರಿಗೆ ಯಾವ್ದು ಕರೆಕ್ಟು ಯಾವ್ದು ರಾಂಗು ಅಂತ ಅವ್ರು ತುಂಬಾ ಚೆನ್ನಾಗಿ ಗೊತ್ತು. ಆ ಲಾಯರ್ ಎಲ್ಲ ಒಪ್ಕೊಂಡಿದ್ದಾರೆ ಕಣ. ಆ ಲಾಯರ್ಗೋಸ್ಕರ ನೀನ್ ಜೀವಾವಧಿ ಅನ್ಭವಿಸ್ತೀಯಾ? ಅವ್ರಿಬ್ಬರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ಬಿಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಿ ದೊಡ್ಡಪ್ಪ, ಅಣ್ಣ ಅತ್ತಿಗೆ ಇಬ್ಬರನ್ನು ನೋಡಿ. ಜೋಡಿ ಹಕ್ಕಿಗಳ ಥರ ನಗ್ನಗ್ತಾ ಮಾತಾಡ್ಕೊಂಡು ಹೇಗೆ ಬರ್ತಾ ಇದ್ದಾರೆ. ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ವೋ? ನನ್ನೆರಡು ಕಣ್ಣು ಸಾಲ ಕೊಡು ಅಂತೀರಾ? ಲೇ, ಸೀರಿಯಸ್ ಎಮೋಷನಲ್ ಇದೀನೋ. ಈ ಥರ ಸಿಲ್ಲಿ ಜೋಕ್ಗಳನ್ನು ಮಾಡಿ ಸೀನ್ ಹಾಳು ಮಾಡಬೇಡ. ಸರಿ ಆಯ್ತು ದೊಡ್ಡಪ್ಪ. ಮನಸ್ಸಿಗೆ ಆನಂದ ಕೊಡೋ ಆ ಸಿಚುವೇಶನ್ನ ನಿಮ್ ಕಣ್ತುಂಬ ನೋಡಿ ಸಂತೋಷ ಪಡಿ. ಇವರಿಬ್ರು ಜೋಡಿ ಮೇಡ್ ಫಾರ್ ಈಚ್ ಅದರ್ ಕಣೋ. ಮಿತ್ರನ ಪಕ್ಕ ಭಾಗ್ಯನ್ ಬಿಟ್ಟು ಮನುಷ್ಯನ್ ಕಲ್ಪನೆ ಮಾಡ್ಕೊಳಕ್ಕೂ ಆಗ್ತಿಲ್ಲ. ಹಾಗಿದ್ರೆ ಕಲ್ಪನೆ ಮಾಡ್ಕೊಳ್ಳೋದು ನಿಲ್ಸಿ. ಅದ್ ಹೇಗೋ ಸಾಧ್ಯ? ಮುಂದಿನ ದಿನಗಳಲ್ಲಿ ಏನ್ ನಡೆಯುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಭಾಗ್ಯ ಮಿತ್ರ ನಡುವೆ ಆ ಮನುಷ್ಯ ಯಾವತ್ತೂ ಬರಬಾರದು.
ಮನೀಷಾ Hi, Auntie. Hi, Uncle. Hi, Mitra. I have a surprise for you. ಏನ್ ಮನೀಷಾ ಅದು? ಅದು ಅಲ್ಲ, ಅವನು. 1 minute. ನೀರಜ್? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಮ್ಮ, ಯಾಕೆ ಅರ್ಜೆಂಟಾಗಿ ಬಾ ಅಂತ ಕರ್ಕೊಂಡು ಬಂದ್ರಿ? ಪುಟ್ಟ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ತಪ್ಪು ತಿಳ್ಕೊಬೇಡ. ಏನು ಹೇಳಿ ಅಮ್ಮ? ತಗೋ. ಏನಮ್ಮ, ಯಾಕೆ ಇಷ್ಟೊಂದು ದುಡ್ಡು ಕೊಡ್ತಿದ್ದೀರಾ? ಪುಟ್ಟ, ಎಲ್ಲರೂ ಮನೆಗೆ ಬಂದಿದ್ದಾರೆ ಅಂದರೆ ಖರ್ಚು ತುಂಬ ಇರುತ್ತೆ. ಇನ್ನು ಪಾಪುಗೆ ಸಂಬಳ ಆಗಿರಲ್ಲ. ಅದಲ್ಲದೆ ಇವತ್ತು ಇನ್ನೇನೇನು ಖರ್ಚಿರುತ್ತೋ ಏನೋ. ಅದಕ್ಕೆ ಮಾಧವ್ ಅವರು ಇದನ್ನು ನಿನಗೆ ಕೊಡಕ್ಕೆ ಹೇಳಿದ್ದಾರೆ. ಅಮ್ಮ, ನೀವು ತಲೆ ಕೆಡಿಸ್ಕೋಬೇಡಿ. ಒಂದು ದಿನ ಇಷ್ಟು ಅತಿಥಿಗಳಿಗೆ ಸತ್ಕಾರ ಮಾಡೋದು ದೊಡ್ಡದ ಅಮ್ಮ? ನಾವು ಆರಾಮಾಗಿ ಮ್ಯಾನೇಜ್ ಮಾಡ್ತೀವಿ. ನೀವು ಪೂಜೆಗೆ ಬಂದಿದ್ದೀರಾ, ಬೇರೆ ಇನ್ಯಾವುದ್ರ ಬಗ್ಗೆನೂ ಯೋಚನೆ ಮಾಡದೆ ಆರಾಮಾಗಿರಿ. ಹಾಗಲ್ಲ ಪುಟ್ಟ, ಮತ್ತೇನಾದರೂ ಖರ್ಚು ಬಂದರೆ ಬೇಕಾಗತ್ತಲ್ವಾ? ಮಾಧವ್ ಅವರು ಒತ್ತಾಯ ಮಾಡಿ ಆದರೂ ಕೊಟ್ಟು ಬರಲೇಬೇಕು ಅಂತ ಹೇಳಿದ್ದಾರೆ. ಬೇಡ ಅನ್ಬೇಡ, ತಗೋ. ಮೇಡಮ್ ಅನ್ನಕ್ಕಿದ ಆಫೀಸ್ ಅಲ್ಲ, ಅಮ್ಮ ಅನ್ನಕ್ಕೆ ನೀವು ನಂಗೆ ಪರಿಚಯನೇ ಇಲ್ಲ. ಮನೆಗೆ ಬಂದಿದ್ದೀರಾ ಅಂತಂದ್ರೆ ನೆಂಟರು ಅಂತ ಕರಿಬೋದು. ಬಂದಿರೋ ನೆಂಟರಿಗೆ ಊಟ ಹಾಕಕ್ಕೆ ಯೋಗ್ಯತೆ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳಿ ದುಡ್ಡು ಕೊಡೋಕೆ ಬಂದ್ರ? ಮನೆಗೆ ಬಂದಿರೋ ನೆಂಟರ ಹತ್ರನೇ ದುಡ್ಡು ಇಸ್ಕೊಂಡು ಸತ್ಕಾರ ಕೊಡೋ ಗೊತ್ತಿ ಇನ್ನೂ ನಮಗೆ ಬಂದಿಲ್ಲ. ನಮ್ಮ ತಾತನ ಸ್ವಾಭಿಮಾನನ ಹಾಳು ಮಾಡೋ ಉದ್ದೇಶ ಇದ್ರೆ ಈ ದುಡ್ಡನ್ನ ಇಸ್ಕೋಸಿರಿ. ಸಿರಿ, ಬಂದಿರೋ ನೆಂಟರಿಗೆ ಏನಾದ್ರು ಕೊಡು ಅಂತ ಆಗ್ಲೇ ಹೇಳಿದ್ನಲ್ವಾ? ಇನ್ನೂ ಕೊಟ್ಟಿಲ್ವಾ? ಅಡುಗೆ ಮನೆಯಲ್ಲಿ ರಾಶಿ ಕೆಲಸ ಇದೆ. ಬಂದಿರೋರು ಬೇರೆ ಶ್ರೀಮಂತ ನೆಂಟರು. ಏನಾದರೂ ಹೆಚ್ಚು ಕಡಿಮೆ ಅಂತಂದ್ರೆ ನಮ್ಮನ್ನೇ ಆಡ್ಕೋತಾರೆ. ನಡಿ. ಸಮರ್ಥ್, ಯಾಕೋ ಹೀಗೆಲ್ಲ ಮಾತಾಡ್ತೀಯ? ಅಮ್ಮಂಗೆ ಬೇಜಾರಾಗಲ್ವಾ? ನಡಿ ಅಂದೆ. ಅಮ್ಮ, ಅಣ್ಣಂಗೆ ದುಡ್ಡನ್ನು ಕೊಡ್ಬೇಕಷ್ಟೇ ತಾನೇ? ಇಲ್ಲಿ ಕೊಡು, ನಾನೇ ಕೊಡ್ತೀನಿ. ಬೇಡ ಸಂಧ್ಯಾ, ತಾತನ ಸ್ವಾಭಿಮಾನ ಅಂತೆಲ್ಲ ಮಾತಾಡ್ದ. ಅವನಿಗೆ ತಗೊಳಕ್ ಇಷ್ಟ ಇಲ್ಲ ಅನ್ಸುತ್ತೆ. ಪರವಾಗಿಲ್ಲ. ಅಮ್ಮ, ಮನೇಲಿ ಎಷ್ಟು ಕಷ್ಟ ಇದೆ ಗೊತ್ತಾ? ಅಣ್ಣ ಅದಕ್ಕೆ ಇಬ್ರು ಬಗ್ಗೆನೂ ನನಗೆ ಗೊತ್ತಲ್ವಾ? ಏನೂ ಹೇಳ್ಕೊಳಲ್ಲ, ಹೆಲ್ಪು ತಗೊಳಲ್ಲ. ನೀನು ಕೊಟ್ರೆ ಸಂಕೋಚ ಆಗುತ್ತೆ. ನಾನೇ ಅದಕ್ಕೆ ಕೊಡ್ತೀನಿ. ನನ್ನ ಕಡೆಯಿಂದ ಕೊಡ್ತಿರೋದು ಅಂದರೆ ಅಣ್ಣನೂ ತಗೊಳ್ತಾನೇನೋ, ನೋಡೋಣ. ನೀನು ಹೇಳ್ತಾ ಇರೋದು ಒಂಥರ ಸರಿಗಿದೆ. ನೀನೇ ಕೊಡು, ತಗೋತಾರೆ. ಬೇಷ್ ಸಂಧ್ಯಾ, ನಿಂತಲ್ಲೇ ಇಷ್ಟು ಸಂಪಾದನೆ. ಯಾರಿಗೊಟ್ಟು ಯಾರಿಗಿಲ್ಲ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.